ನಮಸ್ಕಾರ. KCET 2025 ರಿಸಲ್ಟ್ಸ್ ಬಂತು. ಸ್ಪಾಟ್ ರ್ಯಾಂಕ್ಸ್ ಕೂಡ ಅನೌನ್ಸ್ ಆಗಿದೆ. ಈಗ ಎಲ್ಲರ ಗಮನ ಮುಂದಿನ ದೊಡ್ಡ ಸ್ಟೆಪ್ ಅಂದ್ರೆ ಕೌನ್ಸಿಲಿಂಗ್ ಮತ್ತೆ ಸೀಟ್ ಅಲೋಕೇಶನ್ ಕಡೆಗೆ. ಹೌದು. ಈ ಇಡೀ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಯಾವೆಲ್ಲ ಮುಖ್ಯವಾದ ಡೇಟ್ಸ್ ಇದೆ, ಇದನ್ನೆಲ್ಲ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ. ಈಗ ಅಫಿಷಿಯಲ್ ಸೋರ್ಸಸ್ ಪ್ರಕಾರ ನೋಡ್ತಾ ಹೋದ್ರೆ ಪ್ರತಿಯೊಂದು ಹಂತವನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿ ಇರ್ಲಿ ಅನ್ನೋದು ಮುಖ್ಯ. ಹೌದು, ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಲಿಸ್ಟ್ ಮಾಡೋಣವೇ ಒಂದೊಂದಾಗಿ ಮೇನ್ ಡೇಟ್ಸ್? ಈಗ ನೋಡಿ, ರಿಸಲ್ಟ್ಸ್ ಮೇ 24ಗೆ ಬಂತು, ಸ್ಪಾಟ್ ರ್ಯಾಂಕ್ಸ್ ಜೂನ್ 2ಗೆ ಬಂತು. ಆಮೇಲೆ ಈಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದು ಯಾವಾಗ? ಅದು ಜೂನ್ 2025ರಲ್ಲೇ. ಅಂದ್ರೆ KEA ಬೆಂಗಳೂರು ಮತ್ತೆ ಬೇರೆ ಸೆಂಟರ್ಸ್ಗಳಲ್ಲೂ ನಡೆಯುತ್ತೆ. ಓಕೆ. ಆಮೇಲೆ ಆಪ್ಷನ್ ಎಂಟ್ರಿ ಅಂತೀವಲ್ಲ, ಅದು ಜುಲೈ 2025ರಲ್ಲಿ ಶುರುವಾಗುತ್ತೆ. ಜುಲೈನಲ್ಲಿ ಶುರುವಾಗಿ? ಹೌದು, ಅದು ಆಗಸ್ಟ್ 2025ವರೆಗೂ ಟೈಮ್ ಇರುತ್ತೆ. ಸರಿ. ಆಮೇಲೆ ಆಗಸ್ಟ್ನಲ್ಲೇ ಮಾಕ್ ಅಲಾಟ್ಮೆಂಟ್ಸ್ ಅಂದ್ರೆ ಅಣುಕು ಹಂಚಿಕೆಗಳು ಎರಡೂ ಇರುತ್ತೆ ಬಹುಶಃ. ಮಾಕ್ ಅಲಾಟ್ಮೆಂಟ್ಸ್ ಕೂಡ ಇದೆಯಾ? ಅದು ತುಂಬಾ ಹೆಲ್ಪ್ ಆಗುತ್ತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗೋಕ್ ಮುಂಚೆ. ಓಕೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮತ್ತೆ ಆಕ್ಸೆಪ್ಟೆನ್ಸ್ ಪ್ರಾಸೆಸ್ ಅದೆಲ್ಲ ಆಗಸ್ಟ್ 2025ರಲ್ಲೇ ಆಗುತ್ತೆ. ಸರಿ. ಕಾಲೇಜ್ಗೆ ರಿಪೋರ್ಟ್ ಮಾಡೋದು? ಅದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಶುರುವಲ್ಲಿ ಇರುತ್ತೆ ಫಸ್ಟ್ ರೌಂಡ್ ಅನ್ನೋವರೆಗೆ. ಓಕೆ. ಆಮೇಲೆ ಸೆಕೆಂಡ್ ರೌಂಡ್ ಮತ್ತೇನಾದ್ರೂ ಸೀಟ್ಸ್ ಉಳಿದ್ರೆ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಅದೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ 2025ರ ಸಮಯದಲ್ಲಿ ನಡೆಯುತ್ತೆ. ಅಂದ್ರೆ ಜೂನಿಂದ ಶುರುವಾಗಿ ಅಕ್ಟೋಬರ್ವರೆಗೂ ನಡೆಯೋ ಪ್ರಾಸೆಸ್ ಇದು. ಹೌದು. ಇದರಲ್ಲಿ ಕ್ರಮಬದ್ಧತೆ ಮುಖ್ಯ. ಜೂನ್ನಲ್ಲಿ ವೆರಿಫಿಕೇಶನ್, ಜುಲೈನಲ್ಲಿ ಆಪ್ಷನ್ ಎಂಟ್ರಿ, ಹೀಗೆ. ಸರಿ. ಈಗ ಮೊದಲನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿದ್ರಿ. ಇದಕ್ಕೆ ಬೇಕಾದ ಮುಖ್ಯ ಡಾಕ್ಯುಮೆಂಟ್ಸ್ ಯಾವುವು? ಸ್ವಲ್ಪ ಲಿಸ್ಟ್ ಮಾಡೋಣವಾ? ಖಂಡಿತ. ನೋಡಿ, KCET ರ್ಯಾಂಕ್ ಕಾರ್ಡ್ ಇರಬೇಕು, ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್, ಆಮೇಲೆ SSLC ಮತ್ತೆ PUC ಮಾರ್ಕ್ಸ್ ಕಾರ್ಡ್ಸ್, ಸ್ಟಡಿ ಸರ್ಟಿಫಿಕೇಟ್ಸ್, ಮತ್ತೆ ಅಪ್ಲೈ ಆಗೋದಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ರೆಸಿಡೆನ್ಸ್, ಇನ್ಕಮ್ ಸರ್ಟಿಫಿಕೇಟ್ಸ್, ಇವೆಲ್ಲ ಮುಖ್ಯವಾಗಿ ನೆನ್ಪಿಡಬೇಕಾಗಿತ್ತು. ಎಲ್ಲದರ ಒರಿಜಿನಲ್ಸ್ ಬೇಕು, ಜೊತೆಗೆ 2 ಸೆಟ್ ಜೆರಾಕ್ಸ್ ಕಾಪೀಸ್. ಜೆರಾಕ್ಸ್ ಕೂಡನಾ? ಸರಿ. ಹೌದು. ಇದೆಲ್ಲ ರೆಡಿ ಇಟ್ಕೊಂಡ್ರೆ ವೆರಿಫಿಕೇಶನ್ ಟೈಮಲ್ಲಿ ಯಾವುದೇ ಟೆನ್ಷನ್ ಇರಲ್ಲ. ಸುಮ್ನೆ ಲಾಸ್ಟ್ ಮಿನಿಟಲ್ಲಿ ಹುಡುಕೋದು ಕಷ್ಟ ಆಗತ್ತೆ. ನಿಜ. ಸಣ್ಣ ಪುಟ್ಟ ತಪ್ಪುಗಳು ಕೂಡ ತೊಂದರೆ ಕೊಡಬಹುದು ಅಲ್ವಾ? ಖಂಡಿತ. ಹೆಸರು, ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಎಲ್ಲ ಡಾಕ್ಯುಮೆಂಟ್ಸು ಒಂದೇ ಆರ್ಡರ್ನಲ್ಲಿ ಜೋಡಿಸಿಟ್ಕೊಂಡ್ರೆ ಒಳ್ಳೆಯದು. ಸರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು ಜೂನಲ್ಲಿ. ಆಮೇಲೆ ಬರೋದು ಬಹುಶಃ ತುಂಬಾ ಕ್ರಿಟಿಕಲ್ ಸ್ಟೆಪ್, ಆಪ್ಷನ್ ಎಂಟ್ರಿ ಅಲ್ವಾ? ಜುಲೈ ಆಗಸ್ಟ್ನಲ್ಲಿ. ಹೌದು. KEA ಪೋರ್ಟಲ್ನಲ್ಲೇ ಮಾಡೋದಿದನ್ನ ಆನ್ಲೈನ್ನಲ್ಲಿ. ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಕಾಲೇಜ್ ಕೋರ್ಸ್ಗಳನ್ನ ಒಂದು ಪ್ರಿಯಾರಿಟಿ ಲಿಸ್ಟ್ ಮಾಡಿ ಎಂಟರ್ ಮಾಡಬೇಕು. ಇಲ್ಲೇ ಅಣಕು ಹಂಚಿಕೆಗಳ ಬಗ್ಗೆ ಹೇಳಿದ್ರಿ ಆಗಸ್ಟ್ನಲ್ಲಿ ಅಂತ. ಅದರ ಪಾತ್ರವೇನು? ಅದೆಷ್ಟು ಮುಖ್ಯ? ಅದು ಬಹಳ ಉಪಯುಕ್ತ. ಒಂದು ರೀತಿ ಟ್ರಯಲ್ ಇದ್ದ ಹಾಗೆ. ಹೌದು. ಮೊದಲನೇ ಅಣಕು ಹಂಚಿಕೆ ರಿಸಲ್ಟ್ ಬಂದಾಗ ಸ್ಟೂಡೆಂಟ್ಸ್ಗೆ ಒಂದು ಐಡಿಯಾ ಬರುತ್ತೆ, ತಮ್ಮ ರ್ಯಾಂಕ್ಗೆ ಯಾವ ಥರ ಕಾಲೇಜ್ ಕೋರ್ಸ್ ಸಿಗಬಹುದು ಅಂತ. ಓಕೆ. ಆಗ ಅವರು ತಮ್ಮ ಆಪ್ಷನ್ ಲಿಸ್ಟ್ನ ಇನ್ನೊಮ್ಮೆ ನೋಡಿ ಬೇಕಾದ್ರೆ ಬದಲಾವಣೆ ಮಾಡ್ಕೋಬಹುದು. ಅಂದ್ರೆ ಬರೀ ಟಾಪ್ ಕಾಲೇಜ್ಗಳನ್ನೇ ಹಾಕೋದಲ್ಲ, ಸ್ವಲ್ಪ ಸೇಫ್ ಆಪ್ಷನ್ಸ್ ಕೂಡ ಸೇರ್ಸೋಕೆ ಇದು ಹೆಲ್ಪ್ ಆಗುತ್ತೆ. ಒಂದ್ ರೀತಿ ರಿಯಾಲಿಟಿ ಚೆಕ್ ಇದ್ದಾಗೆ ಆಯ್ತು. ಹೌದು, ಖಂಡಿತ. ಎರಡನೇ ಅಣಕು ಹಂಚಿಕೆ ಇನ್ನೂ ಕ್ಲೋಸ್ ಆಗಿರುತ್ತೆ ರಿಯಲ್ ರಿಸಲ್ಟ್ಗೆ. ಸರಿ. ಅಣಕು ಹಂಚಿಕೆಗಳ ನಂತರ ಫೈನಲ್ ಆಗಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಸ್ಟ್ನಲ್ಲಿ ಆಗುತ್ತೆ. ಸೀಟ್ ಸಿಕ್ಕ್ರೆ ಆಮೇಲೆ ಅಂದ್ರೆ ಸೀಟ್ ಇಷ್ಟ ಆಗಿದೆ, ಫೀಸ್ ಕಟ್ಟಿ ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀನಿ ಅಂತ. ಹೌದಾ? ಚಾಯ್ಸ್ 2 ಅಂದ್ರೆ ಸೀಟ್ ಇಟ್ಕೊಂಡಿರ್ತೀನಿ, ಆದ್ರೆ ನೆಕ್ಸ್ಟ್ ರೌಂಡ್ಗೂ ಹೋಗ್ತೀನಿ, ಇದಕ್ಕಿಂತ ಬೆಟರ್ ಸಿಕ್ಕ್ರೆ ಅದೆಲ್ಲ ತಗೋತೀನಿ ಅಂತ. ಹಾಗೆಲ್ಲ ಆಪ್ಷನ್ಸ್ ಇರುತ್ತಾ? ಹೌದು. ಚಾಯ್ಸ್ 3 ಅಂದ್ರೆ ಈ ಸೀಟ್ ಬೇಡ, ಆದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಚಾಯ್ಸ್ 4 ಅಂದ್ರೆ ಈ ಸೀಟು ಬೇಡ, ಮುಂದಿನ ರೌಂಡ್ನಲ್ಲೂ ಭಾಗವಹಿಸಲ್ಲ ಅಂತ. ಓಕೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಕಟ್ಟಿ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಶುರುವಲ್ಲಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಹೌದು. ಒಂದು ವೇಳೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಗದೇ ಇದ್ರೆ ಅಥವಾ ಸಿಕ್ಕ ಸೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡದೇ ಇದ್ರೆ ಆಗೇನ್ ಮಾಡೋದು? ಆಗ ಡಿಸಪಾಯಿಂಟ್ ಆಗೋ ಅಗತ್ಯ ಇಲ್ಲ. ಅದಕ್ಕಾಗಿಯೇ ಸೆಕೆಂಡ್ ರೌಂಡ್ ಇರೋದು. ಅದು ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ. ಸರಿ. ಅಗತ್ಯ ಇದ್ರೆ ಇನ್ನೂ ಸೀಟ್ಸ್ ಖಾಲಿ ಉಳಿದ್ರೆ ಒಂದು ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೂಡ ಅಕ್ಟೋಬರ್ನಲ್ಲಿ ಮಾಡ್ಬೋದು. ಅಂದ್ರೆ ಅವಕಾಶಗಳು ಇರ್ತವೆ. ಖಂಡಿತ. ಈ ರೌಂಡ್ಸ್ನಲ್ಲೂ ಸೇಮ್ ಪ್ರೋಸೆಸ್. ಆಪ್ಷನ್ಸ್ ಎಂಟರ್ ಮಾಡೋದು, ಬೇಕಾದ್ರೆ ಬದಲಾಯಿಸ್ಕೋಬಹುದು.
ಅಲಾಟ್ಮೆಂಟ್ ಮತ್ತೆ ಕಾಲೇಜ್ ರಿಪೋರ್ಟಿಂಗ್. ಓಕೆ, ಹಾಗಾದ್ರೆ ಒಟ್ನಲ್ಲಿ ನೆನ್ಪಿಡಬೇಕಾದ ಮುಖ್ಯ ಅಂಶಗಳು ಅಂದ್ರೆ ಜೂನ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ಜುಲೈ ಆಗಸ್ಟ್ನಲ್ಲಿ ಆಪ್ಷನ್ ಎಂಟ್ರಿ, ಆಮೇಲೆ ಮಾಕ್ ಅಲಾಟ್ಮೆಂಟ್ಸ್ನ ಸರಿಯಾಗಿ ಬಳಸ್ಕೊಳ್ಳೋದು, ಹೌದು, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ರೆಡಿ ಇಟ್ಕೊಳ್ಳೋದು. ನಿಖರವಾಗಿ ಪ್ರತಿಯೊಂದು ಹಂತದಲ್ಲೂ ಸ್ವಲ್ಪ ಪ್ಲಾನಿಂಗ್, ಸ್ವಲ್ಪ ಕೇರ್ಫುಲ್ನೆಸ್ ಇದ್ರೆ ಈ ಇಡೀ ಪ್ರಾಸೆಸ್ ಸ್ಮೂದಾಗಿ ಆಗತ್ತೆ, ಟೆನ್ಷನ್ ಕಡಿಮೆ ಆಗತ್ತೆ. ಹೌದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಏನೇ ಡೌಟ್ ಇದ್ರೂ ಡೇಟ್ಸ್ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಯಾವಾಗ್ಲೂ ಕೆಇಎದ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, cetonline.karnataka.gov.in, ಅದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ ಇರಬೇಕು, ಬೇರೆ ಎಲ್ಲೂ ಕೇಳೋ ಬದಲು. ನಿಜ, ಅಫಿಷಿಯಲ್ ಸೋರ್ಸ್ ಇಸ್ ದ ಬೆಸ್ಟ್. ಹೌದು. ಒಟ್ನಲ್ಲಿ ಈ ಚರ್ಚೆ ಕೆಸಿಇಟಿ ಕೌನ್ಸಿಲಿಂಗ್ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಅಂತಿಮವಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ. ಖಂಡಿತ. ಆಪ್ಷನ್ ಎಂಟ್ರಿ ಮಾಡುವಾಗ ರ್ಯಾಂಕ್ ಅನ್ನೋದೊಂದು ಫ್ಯಾಕ್ಟರ್ ಸರಿ, ಅದನ್ನ ಬಿಟ್ಟು ಒಬ್ಬ ವಿದ್ಯಾರ್ಥಿಗೆ ಒಂದು ನಿರ್ದಿಷ್ಟ ಕಾಲೇಜ್ ಅಥವಾ ಕೋರ್ಸನ್ನೇ ಪ್ರಿಫರ್ ಮಾಡೋಕೆ ಅವರ ಪರ್ಸನಲ್ ಲೈಫ್ನಲ್ಲಿ ಅಥವಾ ಅವರ ಆಸಕ್ತಿಗಳಲ್ಲಿ ಅತಿ ಮುಖ್ಯವಾದ ಕಾರಣ ಯಾವುದು ಇರಬಹುದು ಅಂತ ಅದರ ಬಗ್ಗೆ ಸ್ವಲ್ಪ ಯೋಚಿಸಿ.